ಮನೆಗೆ ತಗೊಂಡು ಹೋದ್ಮೇಲೆ ನಾವು ಯೂಸ್ ಮಾಡ್ತೀವಿ, ರಿಸಲ್ಟ್ ಬರುತ್ತಾ ಬರಲ್ವೋ. ಎಕ್ಸಾಂಪಲ್ ಆಗಿ ಅಪ್ಪ ಥೆರಪಿ ಏನ್ ಮಾಡ್ತಾ ಇದ್ರೆ ಮನೆಯಲ್ಲಿ ರೆಗ್ಯುಲರ್ ಆಗಿ 2 ಟೈಮ್ ಥೆರಪಿನ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ. ಓಕೆ, ಅಪ್ಪನಿಗೆ ಬಂದ್ಬಿಟ್ಟು ಮುಂಚೆ ಶುಗರ್ ಎಷ್ಟಿತ್ತಂದ್ರೆ 193 ಇದೆ. ಎಷ್ಟಿದೆ? 193. ಜೊತೆಗೆ 193 ಇದೆ ಅಪ್ಪ ಅಮ್ಮ. ಸೊ ಅಪ್ಪ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, 2 ಟೈಮ್ ಥೆರಪಿನ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ. ಅಪ್ಪನಿಗೆ ಇವಾಗ ಶುಗರ್ ಬಂದ್ಬಿಟ್ಟು 104 ಆಗಿದೆ. ಜೋರಾಗಿ ಚಪ್ಪಾಳೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ರಾತ್ರಿ ಊಟ ಆಗಿ ಅರ್ಧ ಗಂಟೆ ಬಿಟ್ಟು ಈ ಒಂದು ಥೆರಪಿನ ಮಾಡುವಾಗ ನಮಗೆ ಮಂಡಿ ನೋವು, ಸೊಂಟ ನೋವು, ಬಿಪಿ, ಶುಗರ್, ಥೈರಾಯ್ಡ್, ಅಸ್ತಮಾ ಏನೇ ಒಂದು ಸಮಸ್ಯೆ ಇರುವಾಗ ವಿತೌಟ್ ಮೆಡಿಸಿನ್ ಆಪರೇಷನ್ ಇಂದ ನಮ್ಮ ಎಲ್ಲಾ ಪ್ರಾಬ್ಲಮ್ ಏನ್ ಮಾಡ್ಕೋಬಹುದು, ಈ ಒಂದು ಥೆರಪಿಯಲ್ಲಿ ಗುಣ ಮಾಡ್ಕೋಬಹುದು ಅಪ್ಪ ಅಮ್ಮ. ಓಕೆ, ಅಪ್ಪನಲ್ಲಿ ಬಂದ್ಬಿಟ್ಟು ತುಂಬಾನೇ ಏನಾಗಿದೆ, ಚೇಂಜಸ್ ಆಗಿದೆ 2 ಟೈಮ್ ಥೆರಪಿ ಮಾಡಿ. ಓಕೆ, ಅಪ್ಪ ಮಾತಾಡ್ತಾರೆ ಅಲ್ಲ, ಮೆಜೋರಾಗಿ ಚಪ್ಪಾಳೆ. ಎಲ್ಲಿಂದ ಬರ್ತಾ ಇರೋದು? ಓಕೆ, ಸರಾಕೆರೆ ಬಂದು ಎಷ್ಟು ದಿನ ಆಯ್ತು ಅಪ್ಪ? 2 ತಿಂಗಳಾಗ. 2 ತಿಂಗಳಾಗ. ಓಕೆ, ಏನ್ ಪ್ರಾಬ್ಲಮಿಗೋಸ್ಕರ ಸರಾಕೆರೆ ಬಂದ್ರಿ? ಸೊಂಟ, ಕಾಲು, ಮೊಣಕಾಲು ಎಲ್ಲ ನೋವು. ಅಲ್ಲಿಂದ ಶುಗರು ಇವೆಲ್ಲ ಜಾಸ್ತಿ, ಈಗೆಲ್ಲ ಕಂಟ್ರೋಲ್ ಮಾಡಿದೆ. ಅಪ್ಪ ಮುಂಚೆ ಬಂದ್ಬಿಟ್ಟು ಶುಗರ್ ಬಿಪಿ ಎಷ್ಟಿತ್ತು? ಮೊದಲ 190, 100 ಇದ್ದಂಗಿತ್ತು, 100 ಮೇಲೆ ಒಟ್ಟು. ಈಗ ಬಂದಿತ್ತು ಕಡಿಮೆ ಆಗಿದೆ. ಓಕೆ ಅಪ್ಪ, ಅದೇ ರೀತಿನೇ ಬಂದ್ಬಿಟ್ಟು ಮಂಡಿ ನೋವು, ಸೊಂಟ ನೋವು ನಿಮಗೆ ಎಷ್ಟು ದಿನದಿಂದ ಇತ್ತು? ಈಗ ಬಹಳ ದಿವಸದಿಂದ ಇದೆ ಅಪ್ಪ. ಪ್ರಾಬ್ಲಮ್ ಇರುವಾಗ, ನೋವು ಇರುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಪ್ಪ? ಅವಾಗ ಹೇಳೋದು ಕಷ್ಟ, ಅಲ್ಲಿಂದ ಇಲ್ಲಿಂದ ಬರಬೇಕಾಗ ನಾವು 5-6 ಪಟ್ಟು ತಿಂದು ಬರ್ತಿತ್ತು. ಈಗ ಒಬ್ಬನ ನಡ್ಕೊಂಡು ಬಂದಿದ್ದು. ಜೋರಾಗಿ ಚಪ್ಪಾಳೆ ಅಪ್ಪ ಅಮ್ಮ. ಓಕೆ ನೋಡಿ, ಅಪ್ಪ ಓಡಾಡುವಾಗ ಏನ್ ಮಾಡ್ಬೇಕಾಯ್ತು, ಒಂದು 5 ಸಲ ಆದ್ರೂ ಕುತ್ಕೊಂಡು ಎದ್ದು ಬರ್ಬೇಕು, ಆ ರೀತಿ ಅಪ್ಪನಿಗೆ ಪರಿಸ್ಥಿತಿ ಇತ್ತು. ಇವಾಗ ಅಪ್ಪ ಬಂದ್ಬಿಟ್ಟು ರೆಗ್ಯುಲರ್ ಆಗಿ 2 ಟೈಮ್ ಥೆರಪಿ ಬೆಳಗ್ಗೆ ರಾತ್ರಿ ಅನ್ನಂಗು ಮಾಡ್ಕೊಂಡು ಇವಾಗ ಏನಾಗಿದೆ, ಅಪ್ಪನಿಗೆ ಬೆಸ್ಟ್ ಆಗಿ ರಿಸಲ್ಟ್ ಅನ್ನೋದು ಬಂದಿದೆ ಅಪ್ಪ ಅಮ್ಮ. ಯಾವ ಥೆರಪಿ ಮಾಡೋದ್ರಿಂದ? ಜೋರಾಗಿ ಸರಾಕೆ ಥೆರಪಿ ಮಾಡೋದ್ರಿಂದ ಏನಾಗಿದೆ, ಬೆಸ್ಟ್ ಆಗಿ ರಿಸಲ್ಟ್ ಬಂದಿದೆ ಅಪ್ಪ ಅಮ್ಮ. ಸರಿನಾ ಅಪ್ಪ? ಮತ್ತೆ ಏನೆಲ್ಲ ಚೇಂಜಸ್ ಆಗಿದೆ? ಎಲ್ಲ ಕಂಟ್ರೋಲ್ ಐತಿ. ನಾ ಅಡ್ಡಾಡಬೇಕಾದ್ರೂ ಏನು ತೊಂದ್ರಿಲ್ಲ. ಏನಾದ್ರು ಸ್ವಲ್ಪ ಮೊಬೈಲ್ನಾಗೆ ಈಗ ನೋಡ್ಕೊಂತ ಇರ್ತಲ್ಲ, ಮಂಟಾದ್ರು ಮಾಮೂಲು ಮುಂದೆ ಬರ್ತದೆ, ಅದು ಏನಿಲ್ಲ. ಥೆರಪಿ ಮಾಡುವಾಗ ಏನಾಗಲ್ಲ, ಕಡಿಮೆ ಆಗುತ್ತೆ. ಕಡಿಮೆ. ಸರಿ ಅಪ್ಪ.